ಸಿದ್ಧಾಂತ ಅಂತಂದ್ರೆ ಇಲ್ಲೇ ಒಂದು ಅಗಾಧವಾದ ವಿಷಯ ಇದೆ. ಏನು ಅಗಾಧ ಅದನ್ನು ಸಣ್ಣದರಲ್ಲೇ ನಾನು ಹೇಳ್ತೀನಿ. ನಾನು ಪ್ರಶ್ನೆ ಕೇಳಿದ್ರೆ ಈಗ ಬೇಡ. ಚಿತ್ರರೂಪಂ ಅನುಪ್ರೋಕ್ತ ವಾರಸ್ಯ ಮಯ ಸಂಭವ ನಕ್ಷತ್ರಂ ತಷ್ಟು ರೂಪಂಚ ಶಿಲ್ಪಿಂಚೋ ಯೋಗ ಯೋಗಸ್ಥೈತೆ ಕರ್ಣಂಚೈವ ವಿಶ್ವಜ್ಞೋ ಪಂಚಾಂಗೋ ಅಧಿದೇವತ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಸಿದ್ಧಾಂತ ಅಂತಕ್ಕಂಥದ್ದು ಸೂರ್ಯನ ವ್ಯಾಪ್ತಿಯಲ್ಲಿ ಏನು ಪ್ರಪಂಚ ಬರ್ತಿದೆಯೋ ಅದಕ್ಕೆ ಸೂರ್ಯ ಸಿದ್ಧಾಂತ ಅಂತ ಹೇಳ್ತಾರೆ. ಆ ಸೂರ್ಯ ಸಿದ್ಧಾಂತ ಅನ್ನೋದು ಇವತ್ತು ಇಲ್ಲಿ ಉದಯವಾದ ಸೂರ್ಯ ಅಮೆರಿಕಕ್ಕೆ ಕಾಣೋದಿಲ್ಲ. ಒಂದು ನಿಮಿಷ ಇಷ್ಟ ಮಾಡಿ, ಇಷ್ಟ ನಾನು ಕೇಳ್ತೀನಿ ಕೇಳ್ದಷ್ಟೇ, ಅದು ಮಿಸ್ಟೇಕ್ ಆಗುತ್ತೆ. ಒಂದು ನಿಮಿಷ. ನಮಸ್ತೆ ಗುರುಜಿ, ನನ್ನ ಪ್ರಶ್ನೆ, ನೀವು ಒಂದು ಇಲ್ಲಿ ಬಹಳ ವರ್ಷಗಳಿಂದ ಯಜ್ಞ ಮಾಡ್ತೀರಿ. ಆ ಯಜ್ಞ ಮಾಡಿದಾಗ ಈಗಿನ ಪೇಜಾವರ ಶ್ರೀಗಳೆಲ್ಲ ಹಳೆಯ ಪೇಜಾವರ ಶ್ರೀಗಳು ಬಂದಿರೋ ಫೋಟೋ ಇಲ್ಲಿ ಕಾಣಿಸ್ತಾ ಇದೆ. ಬಹಳ ಏನೋ ಒಂದು ಯಜ್ಞ ಮಾಡಿದಾಗ ತುಂಬಾ ಜನ ಬಂದು ನೋಡೋದಕ್ಕೋಸ್ಕರ ಏನದು? ಅದು ಗೋರಖ್ಪುರದಿಂದ 70 ಜನ ಪುರೋಹಿತರು ಬಂದಿದ್ರು, ಅದರಿಂದ ಬಂದಿದ್ರು ಸೀತಾ, ಅದು ನೋಡೋದಕ್ಕೋಸ್ಕರ ಬಂದಿದ್ರು. ಆಮೇಲೆ ಅಲ್ಲಿ ಅಕ್ಷತೆಯನ್ನು ಹಾಕಿದ್ರೆ ಬೆಂಕಿ ಪ್ರಜ್ವಲ ಆಯ್ತು. ನಾನು ಒಂದೇ ಮಾಡ್ತಾ ಇದ್ದೆ, ನಾವು ಆಂಜೀರಸ ವಂಶದವರು ಆಗಿದ್ದರೆ ನೀನು ಬಾ, ಇಲ್ಲ ಬೆಂಕಿ ಕರೀತಾರೆ ಹಾಕುತ್ತಾರೆ, ಮಾಡಂಗ್ ಮಾಡ್ತಾರೆ. ಆದ್ರೆ ಇದು ಹಾಗಲ್ಲ, ಇದು ಜಾಗತಿಕ ವ್ಯವಸ್ಥೆ. ನಾವು ನಿಜವಾಗ್ಲೂ ಆಂಗಿರಸ ವಂಶದವರು ಆಗಿದ್ದರೆ, ಯಾಕೆ ಆಂಗಿರಸರು ಅಕ್ಷತೆಯನ್ನ ಅಂಗೈಯಲ್ಲಿ ಇಟ್ಟು ಬೆಂಕಿಯನ್ನ ಉಪಯೋಗ ಮಾಡ್ತಾ ಇದ್ರು. ಮತ್ತೆ ಅವ್ರು ನಾವು ಹೌದು ಅಂತಿದ್ರೆ ನೀವು ಬಾ, ಇಲ್ಲ ಬಿಡು. ಹಾಗೇನೆ ಆಯ್ತು. ಅದು ಎಲ್ಲರಿಗೂ ಪ್ರಸಾರ ಆಯ್ತು. ಪ್ರಸಾರ ಆದಾಗೆ ಪೇಜಾವರದವರು ಬಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿದ್ರು. ನಮ್ಮಲ್ಲಿದ್ದಂತ ಫಲ ಪುಷ್ಪ ಕೊಟ್ಟು ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೆ ಅವ್ರು ಇರೋವರೆಗೂ ಬಂದ್ರು. ಆಮೇಲೆ ಒಂದು ಕಾರ್ಯಕ್ರಮ, ನಂದು ಷಷ್ಠಬ್ದಿ 60ನೇ ವರ್ಷದ ಕಾರ್ಯಕ್ರಮ. ಅವ್ರು ಅವತ್ತು ಇದ್ರಾಗಿದ್ರು, ಎಲ್ಲೇ ಗೋವಾದಾಗಿದ್ರು, ಗೋವಾ ಕಾರ್ಯಕ್ರಮದಿಂದ ಫ್ಲೈಟ್ ಬಾಂಬೆ ಬರ್ಬೇಕು, ಅವರು ಬಾಂಬೆಯಿಂದ ಹೀಗೆ ಬರ್ಬೇಕು ಹಿಂಗೆ ಅಂತೇಳಿ ನಾನು ಫೋನ್ ಮಾಡಿದೆ. ಈಗ ಗೋವಾದಲ್ಲಿದ್ದೇನೆ, ಗೋವಾ ಕಾರ್ಯಕ್ರಮದಲ್ಲಿದ್ದೇನೆ, ಬರೋ ಮನಸ್ಸಿದೆ, ನಾ ಬಿಡೋಕ್ಕಾಗೋದಿಲ್ಲ, ನೋಡ್ತೇನೆ ಅಂತಂದ್ರು. ಕೊನೆಗೆ ಅವ್ರು ಏನಾಯ್ತು ಅಂದ್ರೆ ಗೋವಾದೆಲ್ಲ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಂದ ವೆಹಿಕಲ್ ತಗೊಂಡ್ಬಂದ್ರು. ಅವತ್ತು ಆಮೇಲೆ ನಮ್ಮ ಚಿರಂಜೀವಿಗೆ ಪಟಾಕಿ ಕೊಟ್ವಿ. ಆವಾಗ ಕೇರಳದಾಗಿದ್ರು, ಅಲ್ಲಿಂದ ಹೆಲಿಕಾಪ್ಟರ್ ತಗೊಂಡ್ಬಂದ್ರು. ಏನೇ ಕಾರ್ಯಕ್ರಮ ಆದ್ರೂ ನಾವು ಕಲಿಸ್ತಿದ್ದಲ್ಲ ಅವ್ರನ್ನ, ಅದು ತಿಳಿಸ್ತಿದ್ವಿ. ಒಟ್ಟೆ ಹಿಂಗ್ ನಡೀತಾ ಇದೆ ತಿಳಿಸ್ತಾ ಇದ್ವಿ. ಆಯ್ತು, ನಾವು ಬರ್ತೇನೆ. ಈಗ ಒಬ್ರು 9 ಪ್ರಿಂಟ್ ಹಾಕ್ಸಿದ್ರು ಬರೋಲ್ಲ. ಅವ್ರು ಮಾತ್ರ ಇಲ್ಲಿ ಕಾರ್ಯಕ್ರಮಕ್ಕೆ ಯಾವತ್ತೂ ಏನ್ ವಿಶೇಷತೆ ಏನು ಹಂಗಾದ್ರೆ, ಏನ್ ಆಕರ್ಷಣೆ ವಿಶೇಷತೆ ಏನು ಅಂತ ಹೇಳಿ ಅದು ಅವ್ರಿಗೆ ಗೊತ್ತು, ಅದು ನನಗ್ ಗೊತ್ತಿಲ್ಲ. ನಾನು ಹೇಳೋದಿಲ್ಲ ಅದನ್ನೇ. ಯಾಕೆ ಅಂತಂದ್ರೆ ನಾನು ನಿಮ್ಮಿಂದಲೇ ಹೇಳ್ಬೇಕಂದ್ರೆ ಇಲ್ಲೊಂದು ಸತ್ಯಾಂಶ ಇದೆ ಅನ್ನೋದನ್ನ ಅವ್ರು ತಿಳ್ಕೊಂಡ್ಲಿಕ್ಕೆ ಸಾಕು. ಸತ್ಯಾಂಶ ಇದೆ ಇಷ್ಟು ನನ್ನ ಭಾವನೆ. ಏನೋ ಒಂದು ಸತ್ಯಾಂಶ ಇದೆ ಅನ್ನೋದನ್ನ ತಿಳ್ಕೊಳ್ಲಿಕ್ಕೆ ಸಾಕು. ಆ ನಿಟ್ಟಿನಲ್ಲಿ ಬರ್ತಿದ್ರು, ನಮಸ್ಕಾರ ಹಾಕ್ತಾರೆ. ಎಲ್ಲಿ ಹೋದ್ರು ಅವ್ರು ನಮಸ್ಕಾರ ಹಾಕೋದಿಲ್ಲ, ಗೊತ್ತಿದೆ ನಿಮ್ಗದು. ಇಲ್ಲಿ ನಮಸ್ಕಾರ ಹಾಕ್ತಾ ಇದ್ರು, ನಮಸ್ಕಾರ ಆಗ್ತಾ ಇದ್ರು. ಬಂದು ನಾವು ಯಥಾಶಕ್ತಿ ಏನು ಅಷ್ಟೋ ಇಷ್ಟು ಅಂತೆಲ್ಲ ಏನೋ ಒಂದು ಗುರು ಬಂದಾಗ ಅವ್ರನ್ನ ಹೇಗೆ ಸತ್ಕರಿಸ್ಬೇಕು ಆ ನಿಟ್ಟಿನಲ್ಲಿ ಸತ್ಕರಿಸ್ತಾ ಇದ್ವಿ, ಕಳಿಸ್ತಾ ಇದ್ವಿ.
ಈಗ ಅವ್ರು ಮಾತ್ರ ಇಲ್ಲಿ ಯಾವ ಕಾರ್ಯಕ್ರಮಕ್ಕೂ ಮಿಸ್ ಮಾಡಿಲ್ಲ, ಒಬ್ಬರಿಗೂ ಮಿಸ್ ಮಾಡ್ತೀವಿ. ಯಾವ್ದಕ್ಕೂ ಮಿಸ್ ಮಾಡಿಲ್ಲ. ಒಂದ್ಸಾರಿ ಕೇರಳದಾಗಿದ್ರು, ಇಲ್ಲಿ ಅದೇನೋ ಕಾರ್ಯಕ್ರಮ ಇರ್ತದೆ, ಹೆಂಗೋ ತಿಳಿದಿದೆ ಅವ್ರಿಗೆ, ನಾವು ಅವ್ರಿಗೆ ಕಳಿಸಿಲ್ಲ ಸಲ. ಆಮೇಲೆ ಯಾವಾಗ ಸುಗುಣೇಂದ್ರ ತೀರ್ಥರು ತಮಿಳ್ನಾಡಿನಲ್ಲಿ ಅವ್ರು ಒಂದೇನೋ ಒಂದು ಕಾರ್ಯಕ್ರಮ, ಅವ್ರಿಗೆ ಇಲ್ಲಿ ಬಂದು ನಾನು ಹಿಂಗೆ ತಮಿಳ್ನಾಡಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಸುಗುಣೇಂದ್ರ ತೀರ್ಥ ಅಲ್ಲಿ ಕಾರ್ಯಕ್ರಮ ಹಾಕೊಂಡಿದ್ದಾರೆ, ನನ್ನ ಫ್ರೆಂಡ್ ಹಾಕೊಂಡಿದ್ದಾರೆ, ಅಲ್ಲಿ ಹೋಗ್ಲೇಬೇಕಾಗತ್ತೆ, ಹೊರತೇನೆ ನಾನು ಬಿಟ್ಕೊಡ್ರಿ ಅಂದ್ರು. ಆಯ್ತು ಹೋಗ್ರಿ ಅಂತ ಹೇಳಿದ್ರು. ಹಂಗೆ ಇಲ್ಲಿ ಆಗುವಂಥ ಸಂಬಂಧ ಒಂದು ಅವಿನಾಭಾವ ಸಂಬಂಧ. ಇದು ಜ್ಯೋತಿ ಮಠ ಅಂದ್ರೆ ಪೇಜಾವರ ಮಠ, ಇನ್ನು ಮಠ ಅಂತಲ್ಲ, ಅದು ಪೇಜಾವರ ಮಠನೇ ಅಂತ ಅವ್ರು ತಿಳ್ಕೊಂಡಿದ್ರು ಅಂತ ನನ್ನ ಭಾವನೆ. ಓಕೆ, ಬಹಳ ಖುಷಿ ಆಯ್ತು, ಮಾತು ಕೇಳಿ ಬಹಳ ಖುಷಿ ಆಯ್ತು. ಯಾವಾಗ್ಲೂ ನಮ್ಮ ಧರ್ಮ ಸನಾತನ ಹೀಗೆ ಇರ್ಬೇಕು. ನನ್ನ ಮುಂದಿನ ನಿಮಗೆ ಪ್ರಶ್ನೆ, ಅದು ಏನ್ ಕಂಡಿತ್ತು ಏನೋ ಗೊತ್ತಿಲ್ಲ. ಅಲ್ಲ, ಅದನ್ನೇ ಗುರುಗಳು ಹೇಳಿದ್ದು. ಈಗ ನಮ್ಮ ಗುರುಗಳಿಗೆ ಇನ್ನೊಂದು ಪ್ರಶ್ನೆ. ನೀವು ಪಂಚಾಂಗವನ್ನೆಲ್ಲ 37 ವರ್ಷಗಳಿಂದ ಮಾಡ್ಕೊ ಬಂದಿದ್ದೀರಿ, ಬಹಳ ಸಂತೋಷ. ನನ್ನ ಪ್ರಶ್ನೆ ಏನಂದ್ರೆ, ಸೂರ್ಯ ಸಿದ್ಧಾಂತಿ ಅಂತ ಹಾಕೊಂಡಿದ್ದೀರಿ. ಸೂರ್ಯ ಸಿದ್ಧಾಂತಿ ಅಂದ್ರೆ ಏನು? ಸೂರ್ಯ ಸಿದ್ಧಾಂತ ಅಂದ್ರೆ ಅದು ನನ್ನ ದೃಷ್ಟಿಯಲ್ಲಿ ಹೇಳೋದಲ್ಲ, ಕೆಲವು ಮಹನೀಯರು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ವರಾಹಮಿಹಿರ ಹೇಳಿದ್ದಾನೆ, ಧ್ರುವತಾರ ಬದ್ಧ ಜ್ಯೋತಿಶ್ಚಕ್ರಂ. ಧ್ರುವ ಅಂದ್ರೆ ಉತ್ತರ ಧ್ರುವ, ದಕ್ಷಿಣ ಧ್ರುವ, ತಾರೆ ಅಂದ್ರೆ ನಕ್ಷತ್ರಗಳು. ಧ್ರುವತಾರ ಬದ್ಧ ಜ್ಯೋತಿಶ್ಚಕ್ರಂ ಪ್ರದಕ್ಷಿಣೆಗಮಾದವು. ಇವು ಯಾವತ್ತೂ ಪ್ರದಕ್ಷಿಣೆಯನ್ನು ಮಾಡ್ತಾನೆ ಇರ್ತಾರೆ. ಪ್ರದಕ್ಷಿಣೆಗಮಾದವು ಪೌಷ್ಣಾಶ್ವಿನ್ನಂತಹ ಸ್ವಸಹ ಗ್ರಹಣ ಉಚ್ಚ ನೀಚಕಃ ವಿಶ್ವಕರ್ಮಣ ಶ್ರೇಷ್ಠಂ. ಸೂರ್ಯನ ಸಹಿತ ಶಿಷ್ಯ ಮಾಡಿದವನು ವಿಶ್ವಕರ್ಮನೇ ಅಂತಾನೆ ಹೇಳಿಬಿಟ್ಟ. ಗ್ರಹತಾರ ಬದ್ಧ ಅಂದ್ರೆ ಸೂರ್ಯನಿಗೆ ಗ್ರಹನು ಅಂತೇಳಿ, ನಕ್ಷತ್ರನು ಅಂತೇಳಿ ಅಂತ ಎಲ್ಲ ಆಗೋದು ಅದರಲ್ಲೇ ಬಂತು. ಧ್ರುವತಾರ ಬದ್ಧ ಜ್ಯೋತಿಶ್ಚಕ್ರ. ಇವು ಮಾತ್ರ ಚೇಂಜ್ ಆಗೋದಿಲ್ಲ, ಬಾಕಿ ಎಲ್ಲವೂ ಚೇಂಜ್ ಆಗ್ತವೆ. ಧ್ರುವಗಳೇನದಾವೆ ಅವು ಮಾತ್ರ ಚೇಂಜ್ ಆಗಲ್ಲ, ಅವು ಇದ್ದಲ್ಲೇ ಇರ್ತವೆ. ಅವು ಇದ್ದಲ್ಲೇ ಇರ್ತಾವೆ, ಇದು ತಿರುಗ್ತಾ ಇದೆ ಅಂತ ಅರ್ಥ ಆಯ್ತು. ಮತ್ತೆ ಧ್ರುವತಾರ ಬದ್ಧ ಜ್ಯೋತಿಶ್ಚಕ್ರಂ ಪ್ರದಕ್ಷಿಣೆಗಮಾದವು ಪೌಷ್ಣಾಶ್ವಿನ್ನಂತಹ ಸ್ವಸಹ ಗ್ರಹಣಂ ಉಚ್ಚ ನೀಚಕ ಶ್ರೇಷ್ಠಂ ವಿಶ್ವಕರ್ಮಣಃ ಅಂತ ಹೇಳಿದವನು. ಅದು ಹಿಂದೆನೂ ಬೇಕಾದಷ್ಟು ಹೇಳಿದ್ದಾನೆ. ಲಲ್ಲ ಹೇಳಿದ್ದಾನೆ, ಲಗನ ಹೇಳಿದ್ದಾನೆ, ಗರ್ಗೆ ಹೇಳಿದ್ದಾನೆ, ದುರ್ಗಸಿಂಹ ಹೇಳಿದ್ದಾನೆ, ಎಲ್ಲನೂ ಹೇಳಿದ್ದಾನೆ. ಈಗ ಆಗಿರೋದ್ರಿಂದ ಇವತ್ತಿನ ಈ ಒಂದು ಕರಾಳ ಪ್ರಪಂಚದಲ್ಲಿ ವಿಶ್ವಕರ್ಮನನ್ನು ಆರಾಧನೆ ಮಾಡೋನು ವಿಶ್ವಕರ್ಮನೇ ಬಿಟ್ಟಿರೋದ್ರಿಂದ ಸರ್ವಸಾಮಾನ್ಯವಾಗಿ ಆತನ ಒಂದು ಮಹಿಮೆಯನ್ನು ಜಗತ್ತಿಗೆ ತೋರಿಸ್ಕೊಳ್ಳೋದಕ್ಕೆ ಇವತ್ತಿನ ಸಾಧನೆ ಸಾಕಾಗುತ್ತೆ. ಹಾಗಾಗಿ ವಿಶ್ವಕರ್ಮ ಅಂದ್ರೇನು ಅಂತ ಅನ್ನುವಂಥ ಪ್ರಶ್ನೆ ಬಂದಿದೆ. ಸರ್ವಸಾಮಾನ್ಯ ವಿಶ್ವವನ್ನು ಮಾಡಿದವನೇ. ಇವತ್ತು ಅದೇ ಮಧ್ವಾಚಾರ್ಯರು ಸ್ವರೂಪ ಕೃಷ್ಣ ಅಂತ ಹೇಳಿದರು. ಒಂದೇನಾದ್ರೂ ರೂಪ ಹುಡ್ತಿದೆ ಅಂದ್ರೆ ಅದು ವಿಶ್ವಕರ್ಮನಿಂದ. ಅದು ಚಂದ ಇದೆಯೋ, ಚಂದ ವಿಕಾರ ಇದೆಯೋ, ಅದು ಏನೇ ಇದೆಯೋ, ಸ್ವರೂಪ ಕೃಷ್ಣ. ಯಾರು ಕೃಷ್ಣ ಯಾರು ಮಾಡ್ತಾರೆ, ಅವನೇ ಮಾಡೋನು, ಬೇರೆ ಯಾರು ಅಲ್ಲ ಅಂತ ಹೇಳಿದ್ದಾರೆ. ಹಾಗೆ ರಾಮಾನುಜಾಚಾರ್ಯರು ಬೇಕಾದಷ್ಟು ಹೇಳಿದ್ದಾರೆ. ರಾಮಾನುಜಾಚಾರ್ಯ ನಮ್ಮನ್ನ ಅದೇ ಹೇಳಿದ್ದು. ರಾಮಾನುಜಾಚಾರ್ಯರು ಅಂತಂದ್ರೆ ಜಕಣಾಚಾರ್ಯ ಇಲ್ಲ ಅನ್ನೋದನ್ನು ಒಪ್ಪುವ ನಾನು ಮೊದಲು. ಜಕಣಾಚಾರ್ಯ ಇಲ್ಲ ಅಂತ ಒಪ್ಪಿಕೊಂಡಾದ್ಮೇಲೆ ರಾಮಾನುಜಾಚಾರ್ಯ ಇಲ್ಲ ಅಂತ ಒಪ್ಪೋರು ನೀವು. ಪ್ರಶ್ನೆ ಕೇಳಿದೆ ನಮ್ಮನ್ನೇ, ನಿಮ್ಮ ಹಾಸನ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದೆ. ಆಗಿರುವಾಗ ಎಲ್ಲರೂ ಅವನ ಇವತ್ತು ಎಲ್ಲರಿಗೂ ಎಲ್ಲದೇ ಆದ ಇದನ್ನ ಕ್ರಿಯೆಗಳನ್ನ ಕರ್ಮಗಳನ್ನ ಕಲಿಸಿದವನೇ ಅವನು. ಅವನು ಹೇಳ್ತಾನೆ, ಒಂದು ಸಣ್ಣ ದೃಷ್ಟಾಂತ ಕೊಡೋದಾದ್ರೆ ಗಿರಿಜಾ ಕಲ್ಯಾಣದಲ್ಲಿ ಶಿವ ಮತ್ತು ಪಾರ್ವತಿ, ದಕ್ಷ ಬ್ರಹ್ಮಣ ಸೋಮನ ಆದ್ಮೇಲೆ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ಮಂಟಪದಲ್ಲಿ ಕೂತಿರ್ತಾರೆ.
ಆ ಕೂತಿರುವಾಗ ಕುರ್ಚಿಯ ಕಾಲುಗಳಿಗೆ ಕಾಲೇ ಇರೋದಿಲ್ಲ. ಅದೇ ಎಷ್ಟೇ ಜನ ಬರ್ತಾರೆ ಹಂಗ ಕುರ್ಚಿಗಳು ಹಂಗೆ ಸಾಕ್ತಾನೆ ಇರ್ತಾರೆ, ಕಾಲೇ ಇರೋದಿಲ್ಲ, ಒದಲು ಕುತ್ಕೊಂಡಿರ್ತಾರೆ. ನಿಮಗೆ ನೀರಾಟಿಕೆ ಆಗಿದೆ ಅಂತ ಭಾಸ ಆಯ್ತು, ನೀರಿನ ಲೋಟ ತಾನೇ ಬರ್ತಾ ಇದೆ ಅಲ್ಲಿ. ಸ್ವಲ್ಪ ಶರ್ಬತ್ ಆಗ್ಬೇಕಾಯ್ತು ಅಂತ ನಿಮಗೆ ಭಾಸ ಆಯ್ತು, ಶರ್ಬತ್ತೆ ಬರ್ತಾ ಇದೆ ನಿಮಗೆ. ಇದನ್ನೆಲ್ಲ ಕುತ್ಕೊಂಡು ಪಾಲಿಸಿ ನೋಡ್ತಾರೆ. ನೋಡಿ ಶಿವನಿಗೆ ಹೇಳ್ತಾರೆ, ಚೂಟಿ ನೋಡ್ತಾರೆ, ಹೇಳ್ತಾರೆ ಏನೇನಿಂದು ಏನ್ ಕಲ್ತ್ಯ, ಇದೆಲ್ಲ ಏನಿದು, ಯಾರು ಮಾಡಿದ್ದಾರೆ ಇದನ್ನ, ಇದೇನಿದು ಕತೆ ಅಂತ ಕೇಳ್ತಾರೆ. ಕೇಳ್ಕೊಂಡು ಯಾಕೆ ನಾನು ಬೇಡ ನನಗೆ ಅವನ್ನ ಮಾಡ್ಕೋಬೇಕಂತ ಏನು ಮಾಡಿದವನ್ನ ಅಂತ ಚೇಷ್ಟೆ ಮಾಡ್ತಾನೆ. ಇಲ್ಲ, ನನಗೆ ತುಂಬಾ ಆಶ್ಚರ್ಯ ಆಯ್ತು ಯಾರು ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಶಿವ ಹೇಳ್ತಾನೆ, ಆದಿಮೂರ್ತಿ ಸ್ವಯಂ ಶಿಲ್ಪಿ ನ ಭೇದಂ ಶೃಣು ಪಾರ್ವತಿ. ಆದಿಮೂರ್ತಿ ಸ್ವಯಂ ಶಿಲ್ಪಿ ನ ಭೇದಂ ಶೃಣು ಪಾರ್ವತಿ. ನನಗೂ ಅವನಿಗೂ ಭೇದ ಕಲ್ಪಿಸಬೇಡ ನೀನು. ನ ಭೇದಂ ಶೃಣು ಪಾರ್ವತಿ. ತ್ರಿಸಂಧ್ಯಾ ಗಾಯತ್ರಿ ವೇದ ಪಠನ ತಜ್ಜಿವ ವೇದ ಸಂಪನ್ನ ತತ್ಕರ್ಮ ದೀಕ್ಷೆಯ ಗುರು. ಶಿಲ್ಪಿನೋ ಹೃದಯಂ ಬ್ರಹ್ಮ ಚಂದ್ರ ಸೂರ್ಯಾಚ ಚಕ್ಷುಷಿ ಹಸ್ತಂ ಹರಿಹರಂ ಚೈವ ಸರ್ವಾಂಗ ಸರ್ವದೇವತಃ ಮಣಿಬಂಧಂ ಸ್ವಯಂ ಪ್ರೋಕ್ತಂ ಗಣೇಶ ಸನ್ಮುಖಸ್ತಥ ಕರಯೋ ಸರ್ವತೀರ್ಥಾನಿ ಗಂಗಾ ಯಮುನಾ ಸರಸ್ವತಿ ಅಂತ ಹೇಳ್ತಾನೆ. ಅಹಂ ವಿಶ್ವಸ್ಯ ಕರ್ತಾ ಚ ಕರ್ತಾರೋ ಶಿಲ್ಪಿನಃ ಶಿಲ್ಪಿ ಗರ್ಭಾಣಿ ಲಿಂಗಾನಿ ಲಿಂಗ ಗರ್ಭಾಸ್ಯ ಶಿಲ್ಪಿನಃ. ಇವತ್ತು ಲಿಂಗದಲ್ಲಿ ನಾನಿದ್ದೇನೆಂದ್ರೆ ನನ್ನೊಳಗೆ ಅವನಿದ್ದಾನೆ, ಅವನೊಳಗೆ ನಾನಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾನೆ. ಯಾರು ಕೇಳ್ತಾರೆ ಇವತ್ತಿನ ದಿವಸ? ಇಂಥ ಈ ಮಣ್ಣೊಂತರದಲ್ಲಿ ಜನ ನಿಜ ಹುಡುಕೋದಿಲ್ಲ, ಜೋಳ ಹುಡುಕೋದಿದ್ದಾರೆ. ಹಾಗೆ ಆಗ್ತದೆ. ಅದಕ್ಕೆ ಯಾವುದಿಗೂ ನನಗೂ ಯಾವ ಭೇದವನ್ನು ಕಲ್ಪಿಸಬೇಡ, ಇದೆಲ್ಲದಕ್ಕೂ ಕಾರಣ ವಿಶ್ವಕರ್ಮ ಅಂತ ಹೇಳ್ತಾನೆ, ಶಿವನೇ ಹೇಳ್ತಾನೆ. ಹಂಗೆ ಅದು ಆ ವಿಶೇಷತೆಯನ್ನ ಅರಿಯಿಸ್ಕೋಬೇಕಾದ್ರೆ, ತಿಳ್ಕೋಬೇಕಾದ್ರೆ ಅದಕ್ಕೂ ಒಂದು ತಾಕತ್ತು ಬೇಕಾಗುತ್ತೆ, ತಿಳ್ಕೊಳ್ಳೋದಕ್ಕೂ ಒಂದು ತಾಕತ್ತು ಬೇಕಾಗುತ್ತೆ, ಜಿಜ್ಞಾಸೆ ಬೇಕು. ನೋಡಿ, ಜಿಜ್ಞಾಸೆ ಇಲ್ಲಾಂದ್ರೆ ಏನೂ ಆಗೋದಿಲ್ಲ. ಹಾಗೆ ಅನೇಕ ರೀತಿಯಲ್ಲಿ ಆಗಿದ್ದಾವೆ. ಮತ್ತೆ ಇವತ್ತಿನ ದಿವಸ ನಾವೇನು ಹೇಳೋದು, ಸರ್ಕಾರ ಕೇಳೋದಿಲ್ಲ, ಪ್ರಜಾಪ್ರಭುತ್ವ ಇದು ಸುಡುಗಾಡು. ಇಂಥ ಪ್ರಜಾಪ್ರಭುತ್ವದಲ್ಲಿ ವಿಶ್ವಕರ್ಮ ಎಲ್ಲಿ ಹೋಗ್ಬಿಟ್ಟ ಅವನು. ಹಂಗೆ ಈಗ ಗುರುಜಿ, ನಾನು ಬಂದು ನಿಮ್ಮ ಮಠವನ್ನು ನೋಡಿದೆ, ಎಲ್ಲ ನೋಡಿದೆ. ನಾನು ಗಮನಿಸಿದ್ದೇನು ಅಂದ್ರೆ, ನಿಮ್ಮ ಮಠದ ಮೂಲ ಪೀಠ ಇದೆಯಲ್ಲ, ಅಲ್ಲಿ ನೀವು ಶ್ರೀ ಚಕ್ರವನ್ನು ಇಟ್ಟಿದ್ದೀರಿ. ಅಲ್ಲಿ ನೋಡಿ, ಅಲ್ಲಿ 108 ಸಾಲಿಗ್ರಾಮಗಳು ಅದ್ರ ಕೆಳಗಿದ್ದಾವೆ, 9 ಅಡಿ ಆಳದಲ್ಲಿದ್ದಾವೆ. ಯಾವ್ಯಾವುಗಳನ್ನ ಹೇಗೆ ಸ್ಥಾಪನೆ ಮಾಡ್ಬೇಕು ಅಂತೇಳಿ ವೇದದಲ್ಲಿ ಏನು ನಿರ್ಣಯ ಇತ್ತು ಆ ರೀತಿಯಲ್ಲಿನೇ ಮಾಡ್ಕೊಂಡು ಬಂದಿದೆ. ಅವಕ್ಕೆಲ್ಲ ನಾಳೆ ಕಟ್ಕೊಂಡು ಬಂದು ಆ ಪೀಠಕ್ಕೆ ಟಚ್ ಮಾಡಿ ಇವತ್ತು ಪೀಠ ಪೂಜೆ ಮಾಡ್ತಾ ಇದ್ದೇವೆ. ಅಲ್ಲಿ ಯಾವುದೇ ಶಾಂತಿ ಗಿಂತಿ ಏನೇ ಇರ್ತಿಲ್ಲ, ಅಧ್ಯಕ್ಷರು ಬಂದು ನಮಸ್ಕಾರ ಹಾಕೊಂಡು ಹೋದ್ರೆ ಅವರವರ ಅಭಿಲಾಷೆಗಳು ಇವತ್ತು ಈಡೇರ್ತವೆ ಅಂತ ಅನ್ನೋದು ಇವತ್ತು ಪ್ರತ್ಯಕ್ಷ ತೀತ. ಆಮೇಲೆ ಅದು ಹೇಗಿದೆ ಅಂತಂದ್ರೆ, ನೀವೇನು ಸೂರ್ಯ ಸಿದ್ಧಾಂತ ಅಂತ ಕೇಳ್ತಾರೆ, ಅದಕ್ಕೆ ಸಾಕ್ಷೀಭೂತವಾಗಿ ನಿಂತಿದೆ ಆ ಪೀಠ. ತೀತ ಏನು ಸೂರ್ಯ ಸಿದ್ಧಾಂತ ಅಂತ ಹೇಳ್ತೀವಿ. ಯುಗಾದಿಯ ಪ್ರತಿಪದ ನಾವು ಪಂಚಾಂಗ ತಪ್ಪು ಬದಿಬಹುದು, ಅದು ತಪ್ಪಾಗೋದಿಲ್ಲ. ತೀತ ಮಕರ ಸಂಕ್ರಮಣಕ್ಕೆ ಅರ್ಧ ಭಾಗದಲ್ಲೇ ಬೆಳಕಿರ್ತದೆ, ಅರ್ಧ ಭಾಗ ಕಪ್ಪಿರ್ತದೆ. ಎಲ್ಲಿ ಅಲ್ಲಿ ಮಕರ ಸಂಕ್ರಮಣಕ್ಕೆ ಅರ್ಧ ಭಾಗ ಕಪ್ಪು, ಅರ್ಧ ಭಾಗ ಬೆಳಕು, ಗೆರೆ ಗೆರೆ ಕೊಯ್ದಂಗೆ. ಇನ್ನು ಯುಗಾದಿ ಪ್ರತಿಫಲ ಮೊನ್ನೆ ಹೋಯ್ತು. ಮೊನ್ನೆ ಹೋದ್ರೆ ಆ ಪೀಠದ ಸೆಂಟ್ರಿಗೆ ಸೂರ್ಯನ ಬಿಂಬ ನೇರವಾಗಿ ಬೀಳ್ತದೆ. ಮೊದಲು ಸವಾಲ್ತದೆ, ಮತ್ತೆ ಅವತ್ ಮಾತ್ರ ನೇರವಾಗಿ ಬೀಳ್ತದೆ, ಸುಮ್ಮನೆ ದೊಡ್ಡ ಚಂದ್ರನಷ್ಟು ಬೀಳ್ತದೆ. ಅದು ಸೂರ್ಯ ಸಿದ್ಧಾಂತದ ನಿರ್ಣಯದಿಂದ ಮಾಡಿದ್ದು. ಯಾಕೆಂದ್ರೆ ಅದಕ್ಕೆ ಅಧಿಕ ವರ್ಷದ 3 ವರ್ಷ ಬೇಕಾಗ್ತದೆ. ಅದನ್ನ ಕಂಡು ಹಿಡಿಯಲಿಕ್ಕೆ ಅಧಿಕ ವರ್ಷಗಳು 3 ಆಗ್ಬೇಕಾಗ್ತದೆ. 3 ಆಗುವಾಗ ಏನಾಗ್ತದೆ, ಒಂದೊಂದಕ್ಕೆ ಒಂದೊಂದು ಶಲಾಕ ಹೊಡಿತೇವೆ ನಾವು. ಶಲಾಕ ಹೊಡೆದು
ಮುಂದಿನ ವರ್ಷ ಡಿಫ್ರೆಂಟ್ ಆಗುತ್ತೆ, ಅದಕ್ಕೊಂದು ಹೊಡಿತೇವೆ, ಅದ್ರ ಮುಂದಿನ ವರ್ಷ ಡಿಫ್ರೆಂಟ್ ಆಗುತ್ತೆ. ಅದನ್ನ ಲೆಕ್ಕಾಚಾರ ಮಾಡಿಬಿಟ್ಟು ಸೆಂಟರ್ ಪಾಯಿಂಟ್ ಬಿಂದು ಮಾಡ್ತೇವಲ್ಲ, ಅದು ಸೂರ್ಯ ಸಿದ್ಧಾಂತ. ಓಕೆ ಓಕೆ. ಇದು ಆ ಸೂರ್ಯ ಸಿದ್ಧಾಂತ ಹೇಗೆ ಅಂತಂದ್ರೆ, ವಾಸ್ತು ಅನ್ನೋ ಶಬ್ದ ಏನಿದೆ ಅದು ಸಂಪೂರ್ಣ ವಿಜ್ಞಾನ. ಈಗ ಹೇಳ್ತವ್ರಲ್ಲ ಅದು ವಾಸ್ತುನಲ್ಲ, ಅವ್ರು ಹೇಳೋದು ವಿಜ್ಞಾನ ಅಲ್ಲ, ಏನೋ ಅಜ್ಞಾನನೇ ಅದು. ಆಯ್ತಾ? ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸೂರ್ಯ ಸಿದ್ಧಾಂತದ ಇದನ್ನ ನೋಡ್ಬೇಕು ಅಂತಿದ್ರೆ ನಾವು ಸಂಕಲಿಸಿ ಯಾವ ರೀತಿ ನಿಮಗೆ ಶೃಂಗೇರಿಯಲ್ಲಿ ಕಂಬದಿಂದ ಕಂಬಕ್ಕೆ ರಾಶಿಯನ್ನು ಗುರುತಿಸಿದೆ ಅಂತ ಹೇಳ್ತಾರೆ. ನನ್ನ ಪೀಠದಲ್ಲಿ ಆ ಪಟ್ಟಿಕೆಗಳಿದಾವಲ್ಲಿಂಗ ಪುಸ್ತಕ ಕಟ್ಟಡ ಪಟ್ಟಿಕೆಗಳು, ಅದಕ್ಕೆ ತುಲಾ ರಾಶಿ ಬಂದ್ರೆ ತುಲಾ ರಾಶಿಗೆ ಬೆಳಕು ಬೀಳ್ತಿದೆ, ಮೇಷ ರಾಶಿ ಬಂದ್ರೆ ಮೇಷ ರಾಶಿಗೆ ಬೆಳಕು ಬೀಳ್ತಿದೆ, ಕುಂಭ ರಾಶಿ ಬಂದ್ರೆ ಕುಂಭ ರಾಶಿ ಅಪೋಸಿಟ್ ಹಾಗೆ ವ್ಯವಸ್ಥೆ ಮಾಡಿದ್ದೇನೆ ನಾನು. ಅದು ಸೂರ್ಯ ಸಿದ್ಧಾಂತದ ಗಣಿತನೇ ನಿರ್ಣಯ. ಅದು ಬೇರೆ ಏನೋ ಜಾದು ಇಲ್ಲ, ಏನು ಇಲ್ಲ, ಅಪ್ಪಟ ಗಣಿತ. ನೋಡಿ ಮಿತ್ರರೇ, ನಮ್ಮ ಜ್ಯೋತಿರ್ಮಠದಲ್ಲಿ ನಮ್ಮ ಗುರುಗಳು ಸೂರ್ಯ ಸಿದ್ಧಾಂತದಂತೆ ಸೂರ್ಯರ ಪ್ರಕಾರ ಭೂಮಿಯ ತಿರುಗುವ ಬಿಂದುವನ್ನು ಪಾಯಿಂಟ್ ಮಾಡಿ ಶ್ರೀಚಕ್ರದ ಮೇಲೆ ಬೆಳಕು ಬೀಳುತ್ತೆ ಅಂತ ಹೇಳಿದ್ದಾರೆ. ನೀವು ನಂಬಡಿ, ಒಂದು ಸಂಕ್ರಾಂತಿ ದಿವಸ ಚೆಕ್ ಮಾಡಿ. ಬಹಳ ಖುಷಿ ಆಯ್ತು. ನೀವು ಆ ಸೂತ್ರವನ್ನ ಪಾಯಿಂಟ್ ಮಾಡ್ತಿರಲ್ಲ, ಭೂಮಿ ಸೂರ್ಯ ಸುತ್ತಲ್ಲ, ಭೂಮಿ ಸುತ್ತೋದು, ಅದರ ಪಾಯಿಂಟ್ ಮಾಡೋದಿಲ್ಲ. 4 ವರ್ಷಕ್ಕೆ ಅಧಿಕ ವರ್ಷ ಬರುತ್ತೆ. ಹೆಚ್ಚುವರಿಯಾಗಿ ಗಂಟೆ ಹೆಚ್ಚುವರಿ ಆಗ್ಬಿಡೋದೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಅದು ಸಾಧ್ಯ. ಸಾಧ್ಯನೇ ಇಲ್ಲ. ಕಟ್ಟಿರೋ ದೇವಸ್ಥಾನ ಎಲ್ಲವೂ ಹಾಗೇನೆ, ಅವ್ರು ಹಾಗೇನೆ ಮಾಡೋದು. ಅವ್ರಿಗೆ 9 ವರ್ಷ ನೋಡಕ ಬೇಕು ಅವ್ನು, ಇಲ್ಲ ಸಿಕ್ಕೋದಿಲ್ಲ. ಈಗ ಜಕಣಾಚಾರ್ಯರು ಒಬ್ಬ ವಾಸ್ತು ತಜ್ಞ, ಖಗೋಳಶಾಸ್ತ್ರನೂ ಆಗಿದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ, ಆತರ ಎಲ್ಲ ಮಾಡಕ್ ಸಾಧ್ಯನೇ. ಈಗ ತರ ವಿಶೇಷತೆ ಹೇಳ್ಕೊಳ್ಳಿ, ಅದು ಹೆಂಗ್ ಹೇಳ್ರಿ ಅಂತ ಕೂಸಂತಾರೆ, ಅದು ಹೆಂಗ್ ಹೇಳ್ರಿ ಕೂಸಂತಾರೆ, ಏನ್ ಹೇಳೋದು ಹುಡುಗಿ. ಮೊನ್ನೆ ಯಾವ್ದೋ ಒಂದು ವಿಡಿಯೋ ಬರ್ತಾ ಇತ್ತು, ಕೈದಾಳದಲ್ಲಿ ಜಕಣಾಚಾರ್ಯ ಬಗ್ಗೆ ಪರಿಚಯ ಮಾಡಿಸ್ಬೇಕಾದ್ರೆ ಜಕಣಾಚಾರಿ ಅಂತ ಪರಿಚಯ ಮಾಡಿಸ್ತಾ ಇದ್ರು. ಹಂಗೆಲ್ಲ ಅವರನ್ನ ಒಂದು ಮಹಾನ್ ತಪಸ್ವಿಗಳನ್ನ ಒಂಥರ ಏಕವಚನದಲ್ಲಿ ಮಾತಾಡಿಸಬಾರದು. ಈಗ ಅವ್ರಿಗೆ ಹೊಟ್ಟೆಯಲ್ಲಿ ದೇವಸ್ಥಾನ ಅರ್ಚಕರಾಗ್ಲಿ ಇನ್ನೊಬ್ಬರಾಗ್ಲಿ ಅವ್ರ ಜೀವನ ಮಾಡ್ತಿರೋದೇ ಜಕಣಾಚಾರ್ಯರು ಕೊಟ್ಟಂತ ಮಹಾವಿದ್ಯೆಯಿಂದ. ಸ್ವಲ್ಪ ನಾನು ಹೇಳೋದೇನಂದ್ರೆ, ಒಂದು ಗೌರವ ಕೊಡಿ. ಖಗೋಳ ಶಾಸ್ತ್ರಜ್ಞರು ಅವರೆಲ್ಲ ನೀವು ತಿಳಿದಿರಂಗೆ ಸಾಮಾನ್ಯ ಕಲ್ಲು ಹೊತ್ಕೊಂಡ್ಬಂದು ಇಟ್ಟಿರೋರಲ್ಲ. ಇಡೀ ಭೂಮಿಯ ಚಲನೆಯನ್ನ ಅರ್ಥೈಸ್ಕೊಂಡು ಖಗೋಳಶಾಸ್ತ್ರ ಅರ್ಧ ಜ್ಯೋತಿಷ್ಯವನ್ನ ಅರ್ಕೊಂಡು ಒಂದು ಟೆಂಪಲ್ ನಿರ್ಮಾಣ ಮಾಡಿದ್ದಾರೆ. ಆ ನಿರ್ಮಾಣದಿಂದ ತಾವು ನಿಮ್ಮ ಮಾತು ಕೇಳ್ಬೇಕಾದ್ರೆ ಬಹಳ ಖುಷಿ ಆಯ್ತು. ಹೇಳಿ ಸುರೇಶ್ ಅವರೇ, ನಾನು ಹೇಳ್ತೇನೆ, ಅಲ್ಲ ಕೈಗಾರಿಕೂ ಹೋಗಿದ್ದೇನೆ ನಾನು, ಬಂದಿದ್ದೇನೆ. ಆಮೇಲೆ ಏನಾಗಿದೆ ಅಂದ್ರೆ, ಹಾಸ್ಯ ಮಾಡೋದ ಒಂದು ಶೋಕಿ ಅಂತಾಗಿದೆ, ಅದೇ ಒಂದು ವಿದ್ಯೆ ಅಂತಾಗಿದೆ, ಅದೇ ಒಂದು ವಿದ್ಯೆ ಅಂತಾಗಿದೆ. ಉದಾಹರಣೆ, ಇವಾಗ ಸಾಹಿತಿಗಳು ನಮ್ಮವ್ರು ಬರೆಯೋ ಹವ್ಯಾಸ ಇಲ್ಲ, ಬರೆಯೋದಿಲ್ಲ. ಎಷ್ಟು ದೊಡ್ಡವರಾದ್ರೂ ಎಷ್ಟು ಓದ್ಕೊಂಡ್ರು ಬರೆಯೋದಿಲ್ಲ. ಹೀಗಾಗಿ ಏನಾಗುತ್ತೆ, ನಮ್ಮ ಅವನತೆ ನಾವೇ ಕಾರಣ ಹೊರತು ಇನ್ನೊಬ್ಬರಿಗೆ ಬೊಟ್ಟು ಮಾಡೋದು ಒಳ್ಳೇದಲ್ಲ. ಇದು ನನ್ನ ಅಭಿಪ್ರಾಯ. ಅದಕ್ಕೂ ಜನ ನನ್ನ ವಿರೋಧಿಸ್ತಾರೆ. ಅವ್ರು ನಮ್ಮನ್ನು ತೋಲ್ಬಾರೆ, ಅವ್ರು ನಮ್ಮನ್ನು ನೀ ಅವ್ರ ತುಳಿಯಕ್ಕೆ ಏನಾಗಿತ್ತು, ಅವ್ರನ್ನೇನು ತೋಲ್ಬಾರೆ, ನೀನು ಅವ್ರ ತುಳಿಯಕ್ಕೆ ಏನಾಗಿತ್ತು, ಹೌದಾ? ಹಾಗಾಗಿ ಬೇರೆ ಬೇರೆ ಟೈಪ್ ನಲ್ಲಿ ಯಾರ್ಯಾರಿಗೆ ಏನೇನು ವಿಷಯ ತಿಳಿಯಿತು ಅದನ್ನ ಬರ್ದ್ರು ಪುಸ್ತಕ ಮಾಡಿದ್ರು ಅವ್ರನ್ನ ಹಾಕಿದ್ರು. ಆಯ್ತಾ? ಆಮೇಲೆ ಜಕಣಾಚಾರ್ಯರು ಅವ್ರೇನು ತಮಿಳ್ನಾಡಿಂದ ಓಡಿ ಬಂದ ರಾಮಾನುಜ ಓಡಿ ಬಂದಾಗ ಜಕಣಾಚಾರ್ಯರ ಆಶ್ರಯಕ್ಕೆ ಬರ್ತಾನೆ. ಅವ್ರು ಯಾವುದೋ ಒಂದು ದೇವಸ್ಥಾನದ ಆಕಾಶ ರೆಡಿ ಮಾಡ್ತಿರ್ತಾರೆ, ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಬರ್ತಾರೆ. ಅವನು ಒಂದು ಕೊಳ್ಳೇನು ಅವರಲ್ಲಿ ಒಂದೇನೋ ದಿವ್ಯ ತೇಜಸ್ ಐತೆ ಅಂತ ಜಕಣಾಚಾರ್ಯರಿಗೆ
ಅದು ಸ್ವಲ್ಪ ಜ್ಞಾನ ಗೊತ್ತಾಗ್ಬಿಡುತ್ತೆ. ಹ್ಮ್ ಆಮೇಲೆ ಬಂಡೆ ಗೊತ್ತೋಡ್ರಿ, ನೀರು ಕೊಡ್ರಿ, ಇದೆಲ್ಲ ಮಾಡ್ತಾರೆ. ಏನು ನಿಮ್ಮ ಕೆಲಸ ಹೀಗೆ ಆಗಿದೆ. ನಾನು ದೇಶಾಧಾರಕ್ಕೆ ಈ ಥರ ಮಾಡಿದೆ, ಗುರುಗಳು ಕೊಟ್ಟು ಮಂತ್ರನ ಎಲ್ಲರಿಗೂ ಬೋಧಿಸ್ಬಿಟ್ಟೆ. ನನ್ನ ರಾಜ ಕಣ್ ತೆಗಿರಿ, ಕಣ್ ತೆಗಿರಿ, ಕಡಿ ಕಾಲು ತೆಗಿರಿ, ಶರ್ಟ್ ತೆಗಿರಿ ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ. ನನಗೆ ಜೀವದಾನ ಬೇಕು. ಅವ್ನಿಗೆ ಆಯ್ತು, ನೀವು ನಾನೇ ರಕ್ಷಣೆ ಮಾಡ್ತೇನೆ ಅಂತೇಳಿ ಅವರು ಕುಟೀರದಲ್ಲಿ ಇಟ್ಕೊಂಡು ಅವ್ರನ್ನ ರಕ್ಷಣೆ ಮಾಡ್ತಿರ್ತಾನೆ. ಮುಂದೆ ಏನು ಮಾಡೋದು ಅಂತೇಳಿ ಜೈಲು ದೊರೆ ಅವಾಗ ಆ ಸಂದರ್ಭದಲ್ಲಿ ಈ ಜಗಳ ಮಾಡ್ತಾನೆ. ನಾನೇ ಹೋಗಿ ಅರಸು ನಂಬೋದಿಲ್ಲ, ಏನ್ ಮಾಡೋದು ಅಂತ ಅದೊಂದು ಸೃಷ್ಟಿನೇ ಮಾಡ್ತಾನ ಅವನು. ಜನ ಹೋಗೋದು ಬರೋದು, ಮಹಾತ್ಮರದಾನೆ ತಗೊಂಡ್ರೆ ಕ್ಷತ್ರೇಶ್ವರ ಕಲ್ಯಾಣ ಕಥೆ ಹೋಗ್ರಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇದು ಅರಸನವರಿಗೆ ಮುಟ್ಟಿದಾಗೆ ಕೊನೆಗೆ ಅರಸನು ನಾನು ನೋಡ್ಬೇಕಲ್ಲ ಅಂತೇಳಿ ಜಗಳಾಚಾರಿಗನೇ ತಿಳಿಸ, ಆಯ್ತು ಬರ್ರಿ ಒಂದು ದಿವಸ ನಿಮ್ಗೂ ನೀವು ದರ್ಶನ ತಗೊಂಡು ಒಳ್ಳೆಯವ್ರಿದ್ದಾರೆ ಅಂತ ಹೇಳ್ತಾನೆ. ಆ ಚೋರ ಒಂದು ದೊಡ್ಡದೊಂದು ಲಿಂಬು ಶೀಶದ್ದು ಲಿಂಬುಕಾಯಿ ಮಾಡ್ತಾನೆ, ಅದ್ರ ಮೇಲೆ ವರ್ಣ ಮಾಡ್ತಾನೆ. ಲಿಂಬುನೇ ಅಂತ ಹೇಳ್ಬೇಕದು, ಹಂಗೆ ವರ್ಣ ಮಾಡ್ತಾನೆ. ಆಮೇಲೆ ರಾಮಾನುಜಾಚಾರ್ಯನು ತಿಕ್ತಾನೆ, ನೀವು ಏನಿಲ್ಲ, ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಸತ್ಯ ಉದಯ ಆಗ್ಬೇಕಾಗಿದ್ರೆ ಅದಕ್ಕೆ ಇನ್ನು ಹಲವಾರು ಸೇರ್ಬೇಕಾಗುತ್ತೆ, ಅದನ್ನ ನೀವು ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾನೆ. ಆಯ್ತಪ್ಪ ಮಾಡೋಣ ಅಂತ ಅವ್ರೊಂದು ದೊಡ್ಡದೊಂದು ಬುಟ್ಟಿಯಲ್ಲಿ ಅಕ್ಷತೆ ಹಾಕಿ ಅದ್ರ ಮಧ್ಯದಲ್ಲಿ ಮುಚ್ಚಿಟ್ಟಿರ್ತಾನೆ. ಮಹಾರಾಜ ಬರ್ತಾನೆ, ನಿಮ್ಗೆ ಯಕ್ಷ ಕಾಣಿಕೆ ಕೊಡ್ತಾನೆ, ನಮಸ್ಕಾರ ಆಗ್ತಾನೆ. ಇದನ್ನ ಮುಷ್ಟಿಯಿಂದ ತಗೊಂಡು ಅಕ್ಷತೆ ಅವನ ಕೈ ಹಾಕಿ ಕೈಯನ್ನು ನಿಲ್ಲೋದಿಲ್ಲ ಅದು, ಯಾಕಂದ್ರೆ ಸ್ವೀಸ ವಜ್ಜೆ ಇರ್ತದೆ, ಲಿಂಬೆಕಾಯಿ ಅಷ್ಟು ತೂಕ ಇರೋದಿಲ್ಲ, ಅದು ಕೆಳಗೆ ಬೆಳೆದ್ಬಿಡುತ್ತೆ. ಆಮೇಲೆ ಮುಟ್ಬಿಡುತ್ತೆ ಅದನ್ನ ಅಂತ ಹೇಳ್ರಿ. ಆಮೇಲೆ ಇಲ್ಲಿ ಒಂದು ದೇವಾಲಯ ಕಟ್ಬಿಡು ನೀನು ಅಂತ ಹೇಳಿದೆ. ಅಂತ ಹೇಳ್ಕೊಳ್ಳೆ ಅದಕ್ಕೆ ಅವನು ಒಪ್ಕೋತಾನೆ. ಅದೇ ಥರನೇ ಕಥೆ ಆಯಿತು. ಬಂದ ಕೊಟ್ಟ, ಅವ್ರ ಕೈಯನ್ನು ಇಲ್ಲೆಲ್ಲ ಕೆಳಗೆ ಬಿತ್ತು. ತುಂಬ ಹೊತ್ತು ಬಾರಾಟ್ಬಿಡ್ತದೆ, ಶೀರ್ಷದ್ದು ಕೆಳಗೆ ಬಿತ್ತು. ಮುಟ್ಬೇಡ ಮಹಾರಾಜರು, ನೀನು ಅಲ್ಲೇ ಒಂದು ದೇವಾಲಯ ಕಟ್ಟು ಅಂದ್ರೆ ಅಲ್ಲಿ ಬೇಲೂರು ಆಯ್ತು ಇವತ್ತು. ಚೆನ್ನಕೇಶವ ಅಲ್ಲೇ ನಿರ್ಮಾಣ ಆದ. ವಿಷ್ಣು ಜೈನ ಧರ್ಮ ಬಿಟ್ಟು ವೈಷ್ಣವ ಧರ್ಮ ಸ್ವೀಕಾರ ಮಾಡಿದ. ವಿಷ್ಣುವರ್ಧನ್ ಅಂತ ಹೆಸರು ಇಟ್ಕೊಂಡ. ಕಥೆ ನಡೀತು. ಇದನ್ನು ಬೇರೆ 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 ರೀತಿಯಲ್ಲಿ ಜಗಣಾಚಾರ್ಯ ಹೋಗಿ ಅಲ್ಲಿ ಕರ್ಕೊಂಬಂದ ಅಂತ ಹೇಳ್ತಾರೆ. ಏನಾದ್ರು ಗೊತ್ತಿಲ್ಲ. ಹಂಗೆ ಸಾಹಿತ್ಯಗಳು ಭಾಳ ವಿಸ್ತಾರ ಇರ್ತದೆ. ಗುರುಜಿ, ನಿಮಗೆ ಇನ್ನು 3 ಪ್ರಶ್ನೆ ಕೇಳ್ತೀನಿ. 3 ಪ್ರಶ್ನೆ, ತೊಂದರೆ ಕೊಡಲ್ಲ. 3 ಪ್ರಶ್ನೆ. ವೇದಗಳು ಎಷ್ಟು? ವೇದಗಳು ನೋಡ್ರಿ, ಅಕ್ಷರ ರೂಪದಲ್ಲಿ ಸಿಗ್ಬೇಕಾಗಿದ್ದವು 4. ಓಂ ಅಂತಕ್ಕಂಥ ಶಬ್ದದಲ್ಲಿ ಇರೋದು ಒಂದೇ ಒಂದು ಪ್ರಣವ, ಅದಕ್ಕೆ ಪ್ರಣವ ವೇದ ಅಂತಾನೆ ಹೆಸರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4. ಅವು 4 ವೇದ ಪೂರ್ಣ ಆಗೋದಿಲ್ಲ. ಪ್ರಣವ ವೇದ ಇಲ್ಲದೆ 4 ವೇದ ಪೂರ್ಣ ಆಗೋದಿಲ್ಲ. ಅದಕ್ಕೇನು ಹೇಳ್ತಾರೆ ಅಂತಂದ್ರೆ ಅನಂತವೈ ವೇದ. ವೇದ ಎಷ್ಟೊಂದಿಗೆ ಅನಂತವೈ ವೇದ. ಒಂದೇ ಇಲ್ಲ, 2 ಇಲ್ಲ, 4 ಇಲ್ಲ, 8 ಇಲ್ಲ, 10 ಇಲ್ಲ, ಅನಂತ. ಅನಂತವೈ ವೇದ. ವೇದ ಅಂತಂದ್ರೆ ಕೊನೆಗೆ ಬರ್ತಕ್ಕಂಥ ಯಾವ್ದೇನು ಜ್ಞಾನ. ಆ ಜ್ಞಾನದಲ್ಲಿ ಎಷ್ಟಿದೆ ಅಲ್ಲೇ ಬರ್ದೇನು ನೋಡ್ರಿ. ಜ್ಞಾನ, ಸುಜ್ಞಾನ, ವಿಜ್ಞಾನ, ಪ್ರಜ್ಞಾನ. ಪ್ರಜ್ಞಾನವೇ ಪ್ರಣವ.